ಎಂಎಲ್ಸಿ ಸೂರಜ್ ಮೇಲೆ ದಾಖಲಾಗಿರುವಂತಹ ಸೆಕ್ಷನ್ಗಳು ಯಾವುವು ಗೊತ್ತಾ? ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ 4 ಐಪಿಸಿ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 377, 506, 342, ಐಪಿಸಿ ಸೆಕ್ಷನ್ 34ರ ಅಡಿ ಎಫ್ಐಆರ್ ದಾಖಲಾಗಿದೆ. ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ದಾಖಲಾಗಿರುವ ಕೇಸ್ ಇದು. ಇನ್ನು ಸಕಲೇಶಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಸದ್ಯಕ್ಕೆ ಸೂರಜ್ ರೇವಣ್ಣರನ್ನ ಮೆಡಿಕಲ್ ಚೆಕಪ್ಗಂತ ಹಿಂಸೆ ಕರ್ಕೊಂಡು ಹೋಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸೂರಜ್ ವಿರುದ್ಧ ದಾಖಲಾಗಿರುವಂತಹ ಎಲ್ಲ ಸೆಕ್ಷನ್ಗಳು ತುಂಬಾನೇ ಸ್ಟ್ರಾಂಗ್ ಆಗಿದ್ದಾವೆ. ಹಾಗಾದ್ರೆ ಯಾವ್ಯಾವ ಸೆಕ್ಷನ್ ಏನೇನ್ ಹೇಳುತ್ತೆ? ಸಭಾ ಹೊಳೆನರಸೀಪುರ ಗ್ರಾಮಾಂತರ ಈಗಾಗಲೇ ಏನು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಒಂದು ಪ್ರಕರಣಗಳೇನಿದ್ವು, ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತ ಮೊದಲಿಗೆ ನೀಡಿದಂತಹ ಪ್ರಕರಣ ಏನಿದೆ ಆ ಪ್ರಕರಣವನ್ನು ಈಗಾಗಲೇ ಗಂಭೀರವಾಗಿ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡು ಎಫ್ಐಆರ್ ಅನ್ನು ದಾಖಲು ಮಾಡಿದ ನಂತರ ಆ ಎಫ್ಐಆರ್ ನಲ್ಲಿ ಪ್ರಮುಖವಾದ ಸೆಕ್ಷನ್ಸ್ ಅನ್ನ ಈಗಾಗಲೇ ಏನು ದಾಖಲು ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿರುವಂಥದ್ದು ಸಂತ್ರಸ್ತ ಏನು ದೂರನ್ನು ಕೊಟ್ಟಿದ್ದಾನೆ, ದೂರಿನ ಆಧಾರದ ಮೇಲೆ ಒಟ್ಟು 4 ಸೆಕ್ಷನ್ಸ್ಗಳನ್ನು ಹಾಕಿದ್ದಾರೆ. ನಿನ್ನೆ ದಾಖಲಾದಂತಹ ಎಫ್ಐಆರ್ ನಲ್ಲಿ ಒಟ್ಟು 4 ಸೆಕ್ಷನ್ಸ್ಗಳು, ಅದರಲ್ಲಿ 377 ಅಂದ್ರೆ ಅದೇ ಒಂದು ಆರೋಪವನ್ನು ಮಾಡ್ತಾ ಇರೋದ್ರಿಂದ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಒಂದು ಸೆಕ್ಷನ್ ಅನ್ನ, ಅಂದ್ರೆ 377 ಏನಿದೆ ಇದು ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ. ಈ ಒಂದು ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾದ್ರೆ ಅಥವಾ ಕೇಸ್ ಮುಂದಿನ ಹಂತದಲ್ಲಿ ಪ್ರೂವ್ ಆದ್ರೆ ಗರಿಷ್ಠ ಶಿಕ್ಷೆ 10 ವರ್ಷದವರೆಗೆ ಇರುತ್ತೆ. ಅಂದ್ರೆ 10 ವರ್ಷದವರೆಗೆ ಗರಿಷ್ಠ ಶಿಕ್ಷೆ ಆಗುತ್ತೆ. ಜೊತೆಗೆ 506 ನ ಅಡಿಯಲ್ಲೂ ಕೂಡ, ಅಂದ್ರೆ ಜೀವ ಬೆದರಿಕೆ ಅಡಿಯಲ್ಲೂ ಕೂಡ ಈಗಾಗಲೇ ಕೇಸನ್ನು ದಾಖಲು ಮಾಡಿದ್ದಾರೆ. ಜೀವ ಬೆದರಿಕೆಯ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾದ್ರೆ 2 ವರ್ಷದವರೆಗೆ ಶಿಕ್ಷೆ ಆಗ್ಬೋದು, ಜೊತೆಗೆ ಫೈನ್ ಕೂಡ ಆಗ್ಬೋದು. ಅಂದ್ರೆ ಎರಡೂ ಕೂಡ ಸಾಧ್ಯತೆ ಇರ್ತವೆ. ಒಂದ್ ಕಡೆ ಫೈನ್ ಹಾಕಿ ನಂತರ 2 ವರ್ಷದ ಜೈಲು ಶಿಕ್ಷೆಯನ್ನ ಕೂಡ ಕೊಡಬಹುದಾಗಿದೆ. ಜೊತೆಗೆ ಈಗಾಗಲೇ 342 ಅಂದ್ರೆ ಆತ ಏನು ಕಂಪ್ಲೇಂಟ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಸಾರಾಂಶದಲ್ಲಿ ಆತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಅಂದ್ರೆ ನನ್ನನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿದ್ರು ಅನ್ನೋ ಒಂದು ಆರೋಪ ಮಾಡಿರೋದ್ರಿಂದ 342 ಅಡಿಯಲ್ಲಿ ಈಗ ಸೆಕ್ಷನ್ ಅನ್ನ ಆಡ್ ಅಪ್ ಮಾಡಲಾಗಿದೆ. ಈ ಎಫ್ಐಆರ್ ನಲ್ಲಿ 342 ಆಡ್ ಮಾಡಿರೋದ್ರಿಂದ ಇದು ಕೂಡ 1 ವರ್ಷದವರೆಗೆ ಗರಿಷ್ಠ ಶಿಕ್ಷೆ, ಜೊತೆಗೆ ಫೈನಬಲ್ ಇರುತ್ತೆ. ಜೊತೆಗೆ ಐಪಿಸಿ 34 ಏನಿದೆ, ಅಂದ್ರೆ ಸಾಕಷ್ಟು ಜನ ವ್ಯಕ್ತಿಗಳು ಸೇರ್ಕೊಂಡು ಕಾಮನ್ ಇಂಟೆನ್ಷನ್ ಅನ್ನ ಇಟ್ಕೊಂಡು ಕ್ರೈಮ್ ಅನ್ನ ಎಸಗೋದೇನಿದೆ, ಇದು 34 ಸೆಕ್ಷನ್ ನ ಅಡಿಯಲ್ಲಿ ಬರುತ್ತೆ. ಈ ಒಂದು ಸೆಕ್ಷನ್ ಫೈನಬಲ್ ಸೆಕ್ಷನ್ ಆಗಿದೆ. ಹಾಗಾಗಿ ಈ ಒಂದು ಪ್ರಮುಖವಾದ ಸೆಕ್ಷನ್ಸ್ ಗಳನ್ನ ಈಗಾಗಲೇ ದಾಖಲು ಮಾಡ್ಕೊಂಡಿರೋದ್ರಿಂದ ಪರಿಣಾಮಕಾರಿ ಸೆಕ್ಷನ್ಸ್ ಗಳು ಕೂಡ ಇರೋದ್ರಿಂದ 377 ನ ಅಡಿಯಲ್ಲಿ ಏನಾದರೂ ಕೇಸ್ ಪ್ರೂವ್ ಆದ್ರೆ ಆಗ ಸೂರಜ್ ರೇವಣ್ಣ ಅವರಿಗೆ 10 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಆಗುವಂತ ಸಾಧ್ಯತೆ ಇರುತ್ತೆ. ಸಭಾ ಓಕೆ, ಸದ್ಯಕ್ಕೆ ಹಿಮ್ಸ್ ಹಾಸ್ಪಿಟಲ್ಗೆ ಸೂರಜ್ ರೇವಣ್ಣರನ್ನ ಕರೆದುಕೊಂಡು ಹೋಗಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ಪ್ರತಿದೂರು ಎರಡೂ ಕೂಡ ದಾಖಲಾಗಿದ್ದಾವೆ ಸಂದೇಶ್. ಸೊ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಆ ನಿಟ್ಟಿನಲ್ಲಿ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಸಭಾ ಈಗಾಗಲೇ ಕಂಪ್ಲೇಂಟ್ ಹಾಗೆ ಕೌಂಟರ್ ಕಂಪ್ಲೇಂಟ್ ಎರಡನ್ನೂ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಕೌಂಟರ್ ಕಂಪ್ಲೇಂಟ್ ನಲ್ಲಿ ಏನೆಲ್ಲ ಮಾಹಿತಿ ಇದೆ, ಯಾಕಂದ್ರೆ ಒಳಸಂಚನ್ನ ರೂಪಿಸಿದ್ದಾರೆ, ಜೊತೆಗೆ ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಸೂರಜ್ ರೇವಣ್ಣ ಅವರ ಆಪ್ತ ಈಗಾಗಲೇ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಂತ್ರಸ್ತರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇದು ಎಷ್ಟು ಸರಿ, ಎಷ್ಟು ಸತ್ಯ ಅಥವಾ ಅಸತ್ಯದ ಕುರಿತಂತೆ ಎನ್ಕ್ವೈರಿಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಸದ್ಯ ಪೊಲೀಸರು ಕೂಡ ಅಟ್ ಸೇಮ್ ಟೈಮ್ ಅಂದ್ರೆ ಎರಡನ್ನೂ ಕೂಡ ಕಂಪ್ಲೀಟ್ ಆಗಿ ಒಂದೇ ಸಮನೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದು ಕಡೆ ಈ ಸಂತ್ರಸ್ತ ನೀಡಿದ ದೂರಿನ ಆಧಾರದ ಮೇಲೆ ಮೆಡಿಕಲ್ ಚೆಕಪ್ ಆಗಿರ್ಬೋದು, ಜೊತೆಗೆ ಆತ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸ ಆಗಿರ್ಬೋದು, ಜೊತೆಗೆ ಸೂರಜ್ ರೇವಣ್ಣ ಅವರ ಇಂಟ್ರಾಗೇಷನ್ ಆಗಿರ್ಬೋದು ಅಥವಾ ಸೂರಜ್ ರೇವಣ್ಣ ಅವರ ಮೆಡಿಕಲ್ ಚೆಕಪ್ ಆಗಿರ್ಬೋದು, ಈ ರೀತಿಯಲ್ಲಿ ಕಂಪ್ಲೀಟ್ ಆದ ಪ್ರೊಸೀಜರ್ಸ್ ಗಳನ್ನ ಮಾಡ್ತಾ ಹೋದ್ರೆ ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರ ಆಪ್ತ ಕೊಟ್ಟಿರುವಂತಹ ಒಂದು ಕಂಪ್ಲೇಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ಇದೆ ಅಥವಾ ಎವಿಡೆನ್ಸ್ ಏನಿದೆ, ಅಂದ್ರೆ ಪ್ರಾಥಮಿಕ ಹಂತದ ಸಾಕ್ಷಿಗಳನ್ನ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಕಂಪ್ಲೇಂಟ್ ಅಲ್ಲಿ ಆಗಿರ್ಬೋದು ಅಥವಾ ಕೌಂಟರ್ ಕಂಪ್ಲೇಂಟ್ ಅಲ್ಲಿ ಆಗಿರ್ಬೋದು, ಎರಡರಲ್ಲೂ ಕೂಡ ಪ್ರಾಥಮಿಕ ಹಂತದ ಸಾಕ್ಷ್ಯವನ್ನ ಏನ್ ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಕಂಪ್ಲೀಟ್ ಈ ಒಂದು ಪ್ರಕರಣದಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದಾರೆ. ಅಂದ್ರೆ ಇವರು ಹೋಗಿ ಬಂದ ನಂತರ ನಮಗೆ ದುಡ್ಡಿಗೆ ಆಮಿಷವನ್ನು ಹೊಡೆದ್ರು ಅಥವಾ ಅಂದ್ರೆ ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡಿದ್ರು ಅಂತ ಈಗಾಗಲೇ ಸೂರಜ್ ರೇವಣ್ಣ ಅವರ ಆಪ್ತ ಹೇಳಿರೋದ್ರಿಂದ ಅಲ್ಲಿ ದುಡ್ಡಿಗೆ ಬ್ಲಾಕ್ ಮೇಲ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಾಕ್ಷಿ ಇದೆಯಾ, ಜೊತೆಗೆ ಆ ಸಂತ್ರಸ್ತ ಏನು ಗನ್ನಿಕಡ ಫಾರ್ಮ್ ಹೌಸ್ಗೆ ಹೋಗಿರ್ತಾನೆ, ಗನ್ನಿಕಡ ಫಾರ್ಮ್ ಹೌಸ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಕೂಡ ಇದ್ರು ಅಂತ ಹೇಳಿ ಸೂರಜ್
ಬಸವರಾಜ ರೇವಣ್ಣ ಅವರ ಆಪ್ತ ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಯಾರೆಲ್ಲ ಪೊಲೀಸರು ಇದ್ರು ಅವರನ್ನು ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಬೋದು. ಅಂದರೆ ಅವತ್ತಿನ ದಿನ ಯಾರೆಲ್ಲ ಡೆಪ್ಲಾಯ್ ಆಗಿದ್ರು, ಬರೀ ಅವರ ಹೇಳಿಕೆ ಮಾತ್ರ ಅಲ್ಲ, ಅವತ್ತು ಅವರು ಅಲ್ಲಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೆಟ್ವರ್ಕ್ ಲೊಕೇಶನ್ಗಳಾಗಿರ್ಬೋದು ಅಥವಾ ಕಂಪ್ಲೀಟ್ ಅವರ ಒಂದು ಅಲ್ಲಿರುವಂಥ ಸ್ಥಳೀಯರ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈಗ ಕಂಪ್ಲೇಂಟ್ ಮತ್ತು ಕೌಂಟರ್ ಕಂಪ್ಲೇಂಟನ್ನು ಪೊಲೀಸರು ಎರಡನ್ನೂ ಕೂಡ ಅಟ್ ದ ಸೇಮ್ ಟೈಮ್ ಎರಡನ್ನೂ ಕೂಡ ಎನ್ಕ್ವೈರಿ ಮಾಡ್ತಾ ಹೋಗ್ತಾರೆ. ಮುಂದಿನ ಹಂತದಲ್ಲಿ ಯಾವುದು ಸತ್ಯ ಅಥವಾ ಯಾವುದು ಅಸತ್ಯ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಲಿದೆ. ಸಭಾ, ಥ್ಯಾಂಕ್ ಯು ಸಂದೇಶ್, ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.